ಬೆಂಗಳೂರಿನಲ್ಲಿ ಐಸಿಎಐ ಆಯೋಜಿಸಿರುವ ಸಂವಾದ 2026 ಸಮ್ಮೇಳನಕ್ಕೆ ಸುಮಾರು 2,000 ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು, ಉದ್ಯಮ ನಾಯಕರು ಹಾಗೂ ತಜ್ಞರು ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ. 2 ದಿನಗಳ ಸಮ್ಮೇಳನವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಉದ್ಘಾಟಿಸಿದ್ದು, ಆರ್ಥಿಕ ಆಡಳಿತ, ಪಾರದರ್ಶಕತೆ ಮತ್ತು ಉದ್ಯಮದ ಬೆಳವಣಿಗೆಯಲ್ಲಿ ಸಿಎಗಳ ಪಾತ್ರವನ್ನು ಒತ್ತಿ ಹೇಳಿದರು. There was a oil, there was a bati water that is taking the heat, and the lamp is growing like that from the south. The entire light is coming to the entire country. So I mentioned that what we deserve, what we earn, we need a proper share, like you all have been getting out of us. So we are demanding for the share of South India. You know that Karnataka economic strength. ನನ್ನ ಹೆಸರು ಕವಿತಾ ಅಂತ, ಚೇರ್ಪರ್ಸನ್ ಬೆಂಗಳೂರು ಬ್ರಾಂಚ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇವರು ಶ್ರೀಪಾದ್ ಅಂತ, ಸೆಕ್ರೆಟರಿ ಬೆಂಗಳೂರು ಬ್ರಾಂಚ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ದು. ಇವತ್ತಿನ ದಿನ ನಾವು ಸಂವಾದ ಅಂತ 2 ವಾರ್ಷಿಕದ ಸಮಾವೇಶ, 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಇದು ಕರ್ನಾಟಕದಾದ್ಯಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸುಮಾರು 2,000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಬಂದು ಇವತ್ತು 2 ದಿನವರೆಗೂ ಎಲ್ಲ ನಮ್ಮ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಟಾಪಿಕ್ ಇರುವಂಥದ್ದು ಇವತ್ತು 2 ದಿನದಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕಲ್ತ್ಕೊತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ CM ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ರೋಸ್ತವ್ ರಾವನ್ ಅಂತ ಅವರು ಎಕ್ಸ್ CEO ಆಫ್ ಮೈಂಟ್ರಿ ಅವ್ರು ಕೂಡ ಬಂದಿದ್ದರು. ಅವ್ರು ನಮ್ಮ ಹೀಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಸೊ ನಮ್ಗೆ ಅದು ಒಂದು ಖುಷಿ ಇದೆ. ಅದಲ್ಲದೆ ಅವ್ರ ಜೊತೆ ಪೊನ್ನಣ್ಣ ಅಂತ ಪೊಲಿಟಿಕಲ್ ಸೆಕ್ರೆಟರಿ ಅವ್ರು ಕೂಡ ಬಂದಿದ್ದರು. CM ಅವರು ಬಂದು ಸುಮಾರು ಹೊತ್ತು ಮಾತಾಡಿ ನಮಗೆ ನಮ್ಮ ಇವರಿಗೆ ಏನೇನು ಅಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಸಪೋರ್ಟ್ ನಾವು ಗೌರ್ಮೆಂಟಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಎಲ್ಲ ಕೇಳಿದ್ದಾರೆ. ನಾವು ಖಂಡಿತ ಅದನ್ನು ಖುಷಿಯಿಂದ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಕರ್ನಾಟಕದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ, ಕರ್ನಾಟಕ ಸರ್ಕಾರದ ಕಂಪ್ನೀಸ್ಗಳಿಗೆ ಎಲ್ಲ ಅಲ್ಲಿ CFOಸ್ಗೆ ನಾವು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ. ಇದೇ ವೇಳೆ ಬೆಂಗಳೂರಿನ ಐಸಿಎಐ ಶಾಖೆಯ ಕಚೇರಿ, ಲೀಸ್ ನವೀಕರಣ ಹಾಗೂ ಭವಿಷ್ಯದ ಅಗತ್ಯತೆಗಳಿಗೆ ಸೂಕ್ತ ನಿವೇಶನ ನೀಡುವಂತೆ ಮನವಿ ಮಾಡಲಾಯಿತು. ಇದಕ್ಕೆ ಸ್ಪಂದಿಸಿದ CM ಅಗತ್ಯ ಪ್ರಸ್ತಾವನೆಗಳನ್ನು 7 ರಿಂದ 15 ದಿನಗಳೊಳಗೆ ಸಲ್ಲಿಸುವಂತೆ ಸೂಚಿಸಿ ಸರ್ಕಾರದಿಂದ ಪರಿಶೀಲನೆ ಹಾಗೂ ಕ್ರಮದ ಭರವಸೆ ನೀಡಿದರು. ಆದರೆ ಈ ಸಮ್ಮೇಳನದ ಪ್ರಮುಖ ಚರ್ಚೆಯಾಗಿದ್ದು ಅಧಿವೇಶನದಲ್ಲಿ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಸಿಎಗಳು ಕೇವಲ ಲೆಕ್ಕಪತ್ರ ಮತ್ತು ಅನುಸರಣೆ ಕಾರ್ಯಗಳಿಗೆ ಸೀಮಿತವಾಗದೆ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರದ ಸಲಹೆಗಾರರಾಗಿ ರೂಪುಗೊಳ್ಳುವ ಅಗತ್ಯದ ಬಗ್ಗೆ ಚರ್ಚಿಸಲಾಯಿತು. ಇದರ ಜೊತೆಗೆ ಆಡಿಟ್ ಗುಣಮಟ್ಟ, ತೆರಿಗೆ, PMLA, ಫ್ಯಾಮಿಲಿ ಆಫೀಸ್, ವೆಲ್ತ್ ಮ್ಯಾನೇಜ್ಮೆಂಟ್, ಮಧ್ಯಸ್ಥಿಕೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳು ಚರ್ಚೆಗೆ ಬಂದವು. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.